ನಮಸ್ತೆ ಬೆಂಗಳೂರು. ಇವತ್ತು ನಾನು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ಕೋಟೆ ಒಳಗಡೆ ಇದ್ದೀನಿ. ನದಿಗಳೇ ಇಲ್ಲದ ಊರಿಗೆ ಕೆರೆಗಳನ್ನು ಕಟ್ಟಿ, ಈ ಊರು ಯಾವಾಗಲೂ ಹಸಿರಾಗಿರಲಿ ಅಂತ ಗಿಡಗಳನ್ನು ನೆಟ್ಟಿ, ಪೇಟೆಗಳ ಕಟ್ಟಿ, ಕೋಟೆಗಳ ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನಾಚರಣೆ ಇಂದು. ಜನವರಿ 14ನೇ ತಾರೀಕು ಈ ಬೆಂಗಳೂರಿಗೆ ಬುನಾದಿ ಹಾಕಿದಂಥ ದಿವಸ. ಅದನ್ನು ಬೆಂಗಳೂರು ಹುಟ್ಟಿದ ದಿವಸ ಅಂತ ಹೇಳ್ತಾರೆ. ಇಂದು ಜೂನ್ 27 ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಹುಟ್ಟಿದಂತಹ ದಿವಸ. ತಮ್ಮೆಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಈ ಬೆಂಗಳೂರಿನ ಹೆಸರು ಇತಿಹಾಸ ತಜ್ಞರ ಪ್ರಕಾರ 2 ಆಯಾಮಗಳಲ್ಲಿ ಬಂತು ಅಂತ ಹೇಳ್ತಾರೆ. ಮೊದಲನೇದಾಗಿ ಬೆಂಗಳೂರು ತುಂಬ ಬೆಂಗೆ ಮರ, ಇದೊಂದು ಬಗೆಯ ಶ್ರೀಗಂಧದ ಮರ ಅಂತ ಹೇಳ್ತಾರೆ. ಹಾಗಾಗಿ ಇದು ಬೆಂಗೆ ಊರು ಅಂತ ಹೇಳ್ತಾರೆ. ಇನ್ನೊಂದು ಆಯಾಮ ಕ್ರಿಸ್ತಶಕ 890 ಗಂಗರ ಕಾಲದ ಬೇಗೂರು ಶಿಲಾಶಾಸನ ಒಂದರಲ್ಲಿ, ಅಂದರೆ ಇನ್ಸ್ಕ್ರಿಪ್ಷನ್ನಲ್ಲಿ ನಮ್ಮ ಈ ಊರಿಗೆ ಬೆಂಗಾವಳೂರು ಎಂದು ಉಲ್ಲೇಖಿಸಲಾಗಿದೆ. ಈ ಬೆಂಗಾವಳೂರು ಪದ ಕ್ರಮೇಣ ಬಳಸ್ತಾ ಇಂದು ಜಗತ್ಪ್ರಸಿದ್ಧ ಗಂಡು ಮೆಟ್ಟಿದ ನಾಡು ಬೆಂಗಳೂರಾಗಿ ಪ್ರಸಿದ್ಧಿಯಾಗಿದೆ. ಇತಿಹಾಸವನ್ನು ಕವನದ ಮುಖಾಂತರ ತಿಳಿಸೋದಕ್ಕೆ ಬಲ್ಲಾಡ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಇದು ನನ್ನ ಒಂದು ವಿರಚಿತ ಬಲ್ಲಾಡ್ ಕವನ. ನಾನು ನಿಮ್ಮ ಬೆಂಗಳೂರಿಗ ಕನ್ನಡ ರತ್ನ ವಿ.ಕೆ. ಮೋಹನ. ಕವನದ ಶೀರ್ಷಿಕೆ ನಾಡಪ್ರಭು ಕೆಂಪೇಗೌಡರು. ಕೆರೆಗಳಂ ಕಟ್ಟಿ ಗಿಡಗಳಂ ನೆಟ್ಟಿ, ಕೆರೆಗಳಂ ಕಟ್ಟಿ ಗಿಡಗಳಂ ನೆಟ್ಟಿ, ತಾಯಿಯ ಆಜ್ಞೆಯಂತೆ ಬೆಂಗಳೂರು ದಣಿವು ನೀಗಿಸಲು ಕಟ್ಟಿಸಿದರು ಸಿದ್ಧಕಟ್ಟೆ ಜಕ್ಕರಾಯ ಅಗ್ರಹಾರ ಕೆರೆ, ಧರ್ಮಾಂಬುದ್ಧಿ ಕೆಂಪಾಂಬುದ್ಧಿ ಅಲಸೂರು ಎಡೆಯೂರು ಕೆರೆ, ಸಂಪಂಗಿ ಕಾರಂಜಿ ಚೆನ್ನಮ್ಮನ ಕೆರೆ, ಜಗಮೆಚ್ಚಿದ ಧರ್ಮಬುದ್ಧಿಯ ದೊರೆ ನಾಡಪ್ರಭು ಕೆಂಪೇಗೌಡರು ಕೆರೆಗಳ ಕಟ್ಟಿಕೊಟ್ಟರು. ಬೆಂಗಳೂರು ಕೋಟೆ ಹೆಬ್ಬಾಗಿಲಿಗೆ ಗರ್ಭಿಣಿ ಸೊಸೆ ಲಕ್ಷ್ಮೀದೇವಿಯ ಬಲಿತೋರಣ, ಕಲಕಿತು ನಾಡಪ್ರಭುವಿನ ಅಂತಃಕರಣ. ಮೆಚ್ಚಲೇಬೇಕು ಈ ಮಹಾತ್ಮೆಯ ತ್ಯಾಗಗುಣ, ತೀರಿಸಲಾಗದು ನಾವು ನೀವೆಲ್ಲ ಈಕೆಯ ತ್ಯಾಗಋಣ. ಜಾತಿ ಬಿಟ್ಟು ನೀತಿ ಹಿಡಿದು ಎಲ್ಲರೂ ಸಾಗಿಸಲು ಈ ಬದುಕಿನ ಮೂಟೆ, ವೃತ್ತಿಗಾಗಿ ಕಟ್ಟಿಸಿದರು ತರತರದ ಪೇಟೆ. ಅಕ್ಕಿಪೇಟೆ, ರಾಗಿಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಅರಳೆಪೇಟೆ, ಬಳೆಪೇಟೆ, ಕುರುಬರಪೇಟೆ, ಕುಂಚಿಟಿಗರಪೇಟೆ, ಗೊಲ್ಲರಪೇಟೆ, ಗಾಣಿಗರಪೇಟೆ, ತಿಗಳರಪೇಟೆ, ಮಡಿವಾಳರ ಪೇಟೆ, ಸುಲ್ತಾನರ ಪೇಟೆ. ಎಲ್ಲಿಯೂ ಕಟ್ಟಲಿಲ್ಲ ಗೌಡರ ಪೇಟೆ, ಒಕ್ಕಲಿಗರ ಪೇಟೆ. ನಿಜ ಜಾತ್ಯತೀತ ನಾಯಕ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರ ಕಟ್ಟಿಕೊಟ್ಟರು, ಪೇಟೆಗಳ ಕಟ್ಟಿಕೊಟ್ಟರು. ಈ ಧರ್ಮಪ್ರಭುವಿಗೆ ಒಲಿದಿದ್ದ ಶ್ರೀ ಗವಿಗಂಗಾಧರ ಅಭಿವೃದ್ಧಿಪಡಿಸಿದರು ಬಂಡೆ ಮಹಾಕಾಳಿಗೊಂದು ಗುಡಿಗೋಪುರ, ದೊಡ್ಡ ಬಸವನಿಗೊಂದು, ದೊಡ್ಡ ಗಣಪತಿಗೊಂದು ಗುಡಿಗೋಪುರ, ನಗರ ದೇವತೆ ಅಣ್ಣಮ್ಮ ದೇವಿಗೊಂದು ಗುಡಿಗೋಪುರ. ಪಂಚಲಿಂಗೇಶ್ವರನ ಸ್ಮರಿಸಿ ಪಂಚ ಇಲಾಖೆಗಳ ಸೃಷ್ಟಿಸಿ, ಪಂಚಗೋಪುರದಡಿ ಆಡಳಿತವ ನಡೆಸಿ, ಪಂಚಗೋಪುರಗಳಾದ ದೈವಗೋಪುರ, ನ್ಯಾಯಗೋಪುರ, ಶಿಕ್ಷೆ ಗೋಪುರ, ವಾಣಿಜ್ಯ ಗೋಪುರ, ಆರೋಗ್ಯ ಗೋಪುರ. ಇವು ಕೇವಲ ಗಡಿಗೋಪುರಗಳಲ್ಲ. ಇದ ನಿರ್ಮಿಸಿದಾತ ಕೇವಲ ಕೋಟೆ ಕಟ್ಟಿದ ನಾಯಕನಲ್ಲ. ಇವರು ದೂರದೃಷ್ಟಿಯ ನಗರ ಶಿಲ್ಪಿ, ಮಹಾನಗರದ ಅಡಿಪಾಯದ ಮಹಾಶಿಲ್ಪಿ, ಭವ್ಯ ಭವಿಷ್ಯದ ಮಹಾಕಲ್ಪಿ, ಇತಿಹಾಸ ಸೃಷ್ಟಿಸಿದ ವಿಶ್ವಶಿಲ್ಪಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರ ಕಟ್ಟಿಕೊಟ್ಟರು. ಕೆಂಪೇಗೌಡರು ಬೆಂಗಳೂರನ್ನ ಕೊಟ್ಟರು. ಆದರೆ ನಾವು ಬೆಂಗಳೂರಿಗೆ ಏನು ಕೊಟ್ವಿ ಅನ್ನೋ ಒಂದು ಯಕ್ಷ ಪ್ರಶ್ನೆ ನಮ್ಮೆಲ್ಲರೂ ಕಾಡ್ತಾ ಇರಲಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ವಿ.ಕೆ. ಮೋಹನ್ ಕುಮಾರ್.